ವಿಷಯ ವೈಜ್ಞಾನಿಕ ಘೋಷವಾಕ್ಯ. ವೈಜ್ಞಾನಿಕ ಮನೋಭಾವವನ್ನು ಉತ್ತೇಜಿಸುವ ಪ್ರಮುಖ ಘೋಷವಾಕ್ಯಗಳು ಮತ್ತು ವಿಚಾರಗಳು ಇಲ್ಲಿವೆ. ಜ್ಞಾನ ದೇಗುಲವಿದು. ಧೈರ್ಯವಾಗಿ ಪ್ರಶ್ನಿಸಿ. ವೈಜ್ಞಾನಿಕ ಕಲಿಕೆಗಾಗಿ ಪ್ರಶ್ನಿಸುವ ಮನೋಭಾವ. ಪ್ರಶ್ನಿಸಿ, ಅನ್ವೇಷಿಸಿ, ಆವಿಷ್ಕರಿಸಿ ವಿಜ್ಞಾನದ ಮೂಲಮಂತ್ರ. ಪ್ರಗತಿಯ ಕಡೆಗೆ ಸಾಗುವ ಹಾದಿ. ಅನ್ವೇಷಣೆ ಅಂದು ಇತ್ತು, ಇಂದೂ ಇದೆ, ಮುಂದೆಯೂ ಇರಲಿ. ತಂತ್ರಜ್ಞಾನ ಮತ್ತು ವಿಜ್ಞಾನ ಉತ್ತಮ ಭವಿಷ್ಯದ ನಿರ್ಮಾಣ. ವೈಜ್ಞಾನಿಕ ಮನೋಭಾವವು ಮೂಢನಂಬಿಕೆಗಳನ್ನು ದೂರವಿರಿಸಿ ತರ್ಕಬದ್ಧ ಆಲೋಚನೆ ಮತ್ತು ಪ್ರಶ್ನಿಸುವ ಸಾಮರ್ಥ್ಯವನ್ನು ಬೆಳೆಸುತ್ತದೆ. ವಿಜ್ಞಾನವು ಭವಿಷ್ಯದ ಬೆಳಕು. ಮೂಢನಂಬಿಕೆ ಬೇಡ, ವೈಜ್ಞಾನಿಕ ಆಲೋಚನೆ ಇರಲಿ. ವಿಜ್ಞಾನದೊಂದಿಗೆ ಪ್ರಗತಿಯುತ. ವಿಜ್ಞಾನವೇ ಶಕ್ತಿ, ಜ್ಞಾನವೇ ಮುಕ್ತಿ. ಪ್ರಶ್ನಿಸು, ಅನ್ವೇಷಿಸು, ಸಾಧಿಸು, ಇದೇ ವಿಜ್ಞಾನದ ದಾರಿ. ವಿಜ್ಞಾನದ ಅಳವಡಿಕೆ ಸುಸ್ಥಿರ ಜೀವನದ ಬೆಳವಣಿಗೆ. ಮೂಢನಂಬಿಕೆ ಬೇಡ, ವೈಜ್ಞಾನಿಕ ಮನೋಭಾವನೆ ಬೆಳೆಸು. ಇಂದಿನ ಸಚೇತನ ಚಟುವಟಿಕೆ ವೈಜ್ಞಾನಿಕ ಘೋಷವಾಕ್ಯಗಳು. ಈ ಒಂದು ಘೋಷವಾಕ್ಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿರುವಂತಹ ವಿದ್ಯಾರ್ಥಿಗಳಿಗೆ ತುಂಬ ಧನ್ಯವಾದಗಳು. ನಮ್ಮ ವಿಜ್ಞಾನ ಎಂಬ ಆವಿಷ್ಕಾರ ಎಲ್ಲಿಂದ ಪ್ರಾರಂಭವಾಗ್ತದೆ ಅಂದರೆ ಪ್ರಯೋಗಶಾಲೆಯಿಂದ ಪ್ರಾರಂಭ ಆಗ್ತದೆ. ಪ್ರಯೋಗಶಾಲೆ ಒಂದು ಕೊಠಡಿ, ಆ ಒಂದು ಕೊಠಡಿಯಲ್ಲಿ ಅದರ ಒಂದು ಆವಿಷ್ಕಾರವಾಗಿ ಅದು ಯಾರ ಕೈಗೆ ತಲುಪ್ತದಪ್ಪ ಅಂದ್ರೆ ಜನಸಾಮಾನ್ಯರ ಕೈಗೆ ತಲುಪ್ತದೆ. ಆ ಜನಸಾಮಾನ್ಯರಿಗೆ ಕೈಗೆ ತಲುಪಿದಂತಹ ಒಂದು ವಸ್ತು ಜನರನ್ನ ಏನಪ್ಪ ಅಂತಂದ್ರೆ ಅವರ ಕೆಲಸ ಕಾರ್ಯಗಳೆಲ್ಲವನ್ನ ಸರಳಗೊಳಿಸ್ತದೆ. ಅಂದ್ರೆ ಇಂದಿನ ಜೀವನವನ್ನ ನಾವು ಕಂಪೇರ್ ಮಾಡಿ ನೋಡಿದಾಗ ಈ ಘೋಷವಾಕ್ಯಗಳು ಏನ್ ಹೇಳ್ತಾವಪ್ಪ ಅಂತಂದ್ರೆ ಮಾನವನ ಜೀವನ ಅತ್ಯಂತ ಸುಲಲಿತವಾಗಿದೆ. ನಾವು ಅತ್ಯಂತ ಉತ್ತಮ ರೀತಿಯಲ್ಲಿ ಜೀವನವನ್ನು ನಡೆಸ್ತಾ ಇದ್ದೇವೆ. ಅದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ವಿಜ್ಞಾನದ ಆವಿಷ್ಕಾರಗಳು. ಈ ವಿಜ್ಞಾನದ ಆವಿಷ್ಕಾರದಿಂದ ಅನಾಗರಿಕನಾಗಿರುವಂತಹ ಮಾನವ ಇಂದು ನಾಗರಿಕ ಮಾನವನಾಗಿ ಏನಪ್ಪಾ ಅಂದ್ರೆ ಹೊರಹೊಮ್ಮಿದ್ದಾನೆ. ಅದಕ್ಕೋಸ್ಕರ ಏನ್ ಹೇಳ್ತಾರಪ್ಪ ಅಂದ್ರೆ ಮುಂಚೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾ ಇದ್ರು. ಇದ್ರ ಜೊತೆಗೆ ಇನ್ನೊಂದು ಘೋಷವಾಕ್ಯವನ್ನು ಸೇರಿಸಿದ್ರು, ಜೈ ವಿಜ್ಞಾನ ಅಂತ. ಈ ವಿಜ್ಞಾನದಿಂದಲೇ ಏನಪ್ಪಾ ಅಂತಂದ್ರೆ ಪ್ರಾರಂಭವಾದಂಥದ್ದು. ವಿಜ್ಞಾನ ತಿಳ್ಕೊಂಡಾಗ ಮಾತ್ರ ಏನಪ್ಪಾ ಅಂದ್ರೆ ನಮಗೆ ಮುಕ್ತಿ ಸಿಗುವಂಥದ್ದು. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ನಾವು ವಿಜ್ಞಾನವನ್ನ ನಾವು ಉಪಯೋಗಿಸುವಂತ ವಸ್ತುಗಳನ್ನ ನಾವು ಸ್ಮರಿಸಿಕೊಳ್ಬೇಕು. ಯಾಕಂದ್ರೆ ಪ್ರತಿಯೊಂದು ವಿಜ್ಞಾನದ ಕೊಡುಗೆ. ನಾವು ಪ್ರತಿಯೊಂದು ಉಪಯೋಗಿಸುವಂತ ವಸ್ತುಗಳು ನೋಡಿ, ಈಗ ಬಟ್ಟೆ ಹಾಕೊಂಡಿದೀವಿ ಅಂದ್ರೆ ಇದು ವಿಜ್ಞಾನದ ಕೊಡುಗೆ. ಈ ಬಟ್ಟೆ ಆವಿಷ್ಕಾರ ಆಯ್ತು, ಇದ್ರ ಜೊತೆಗೆ ಬಟನ್ಸ್, ಗುಂಡಿಗಳ ಆವಿಷ್ಕಾರ, ಸೂಜಿಯ ಆವಿಷ್ಕಾರ. ನೋಡಿ, ಇದೊಂದು ಬಟ್ಟೆ ರೆಡಿ ಆಗ್ಬೇಕಾದ್ರೆ ಸುಮಾರು ವಸ್ತುಗಳು ಬೇಕಾಗ್ತಾವ. ಅವೆಲ್ಲವೂ ಆವಿಷ್ಕಾರದ ಫಲ. ಆವಿಷ್ಕಾರದ ಫಲದಿಂದಲೇ ಇವತ್ತು ಈ ರೀತಿಯಾದ ಬಟ್ಟೆಯನ್ನು ಹಾಕೊಂಡು ನಾವು ನಾಗರಿಕ ಮಾನವರಾಗಿ ಇಲ್ಲಿ ನಿಂತಿದ್ದೇವೆ. ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ನಾವು ಸಹಿತ ಏನಪ್ಪಾ ಅಂದ್ರೆ ಹೊಸ ಹೊಸ ಘೋಷವಾಕ್ಯಗಳನ್ನ ಸೃಷ್ಟಿಸ್ಬೇಕು. ಅಂದ್ರೆ ವಿಜ್ಞಾನದ ಅಂಶಗಳನ್ನ ತಿಳಿದುಕೊಂಡು. ಸೊ ಇದನ್ನೆಲ್ಲ ನಾವು ವಿಜ್ಞಾನದ ಅಂಶಗಳನ್ನು ತಿಳ್ಕೊಬೇಕಾದ್ರೆ, ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸ್ಬೇಕಾದ್ರೆ ನಮ್ಮಲ್ಲಿ ಏನಿರ್ಬೇಕಪ್ಪ ಅಂದ್ರೆ ಪ್ರಶ್ನಿಸುವಂತಹ ಮನೋಭಾವ ಇರಬೇಕು. ಯಾವ ವ್ಯಕ್ತಿಯಲ್ಲಿ ಪ್ರಶ್ನಿಸುವಂತಹ ಮನೋಭಾವ ಇರ್ತದ ಅವ ಏನಪ್ಪಾ ಅಂದ್ರೆ ಮೇರು ಪಂಕ್ತಿಯಲ್ಲಿ ನಿಲ್ತಾನ. ಅಂದ್ರೆ ಈಗ 10 ಜನರಲ್ಲಿ ಒಬ್ಬ ಪ್ರಶ್ನೆ ಮಾಡಿದಪ್ಪ ಅಂತಂದ್ರೆ ಅವನು ಎಲ್ಲರೂ ನೋಡ್ತಾರ, ಅವನು ಗುರುತಿಸ್ತಾರ. ಅವ ಏನಪ್ಪಾ ಅಂದ್ರೆ ಲೀಡರ್ ಆಗಿ ಹೊರಹೊಮ್ತಾನ. ಅದಕ್ಕೋಸ್ಕರ ನಾವು ತಿಳ್ಕೊಬೇಕಾಗಿದ್ದು ಇಷ್ಟೇ, ಏನಪ್ಪಾ ಅಂತಂದ್ರೆ ಏನೇ ವಸ್ತುಗಳನ್ನಾಗ್ಲಿ ಏನೇ ವಿಷಯಗಳನ್ನಾಗ್ಲಿ ನಾವು ಸ್ವೀಕರಿಸುವಂತಹ ಮುಂಚೆ ಅದನ್ನು ಪರಾಮರ್ಶಿಸ್ಬೇಕಂತಂದ್ರೆ ಏನಪ್ಪಾ ಅಂತಂದ್ರೆ ಅದನ್ನ ಪ್ರಯೋಗಕ್ಕೆ ಒಳಪಡಿಸ್ಬೇಕು. ಅದು ಸರಿ ಇದೆಯೋ ಇಲ್ಲವೋ ಏನೋ ಒಂದು ಖಚಿತಪಡಿಸ್ಬೇಕಾದ್ರೆ ನಾವು ವೈಜ್ಞಾನಿಕ ವಿಧಾನದ ಹಂತಗಳನ್ನ ಅನುಸರಿಸಬೇಕು. ಯಾವಾಗ ನಾವು ವೈಜ್ಞಾನಿಕ ವಿಧಾನದ ಹಂತಗಳನ್ನ ನಾವು ಅನುಸರಿಸಿಕೊಂಡು ಒಂದನ್ನು ಸ್ವೀಕಾರ ಮಾಡ್ತೀವೋ ಅವಾಗ ನಾವು ಏನಾಗ್ತೀವಪ್ಪ ಅಂದ್ರೆ ಒಬ್ಬ ವಿಜ್ಞಾನಿ ಅಂತ ಕಾಣಿಸ್ತೀವಿ. ಅದಕ್ಕೋಸ್ಕರ ನಾವೆಲ್ಲ ಸಾಮಾನ್ಯ ಜನರು ಸಹಿತ ವಿಜ್ಞಾನಿಗಳಾಗಿ ಹೊರಹೊಮ್ಮಬಹುದು. ವಿಜ್ಞಾನಿಗಳ ಹೊರಹೊಮ್ಮಬೇಕಾದ್ರೆ ಒಂದೇ ಒಂದು ಅದಕ್ಕೆ ಏನಿದೆಯಪ್ಪ ಅಂತಂದ್ರೆ ಮಂತ್ರ ಏನಂತಂದ್ರೆ ಪ್ರಶ್ನಿಸುವಂತ ಮನೋಭಾವ, ಯಾವುದನ್ನು ಹಾಗೆ ಸ್ವೀಕಾರ ಮಾಡದಿರುವುದು. ಅಂದಾಗ ಮಾತ್ರ ಏನಾಗ್ತದಪ್ಪ ಅಂದ್ರೆ ನಾವು ಸಹಿತ ವಿಜ್ಞಾನಿಗಳಾಗಿ ಹೊರಹೊಮ್ತೀವಿ. ಜೊತೆಗೆ ನಾವೇ ಹೊಸ ಹೊಸ ಘೋಷವಾಕ್ಯಗಳನ್ನ ಸೃಷ್ಟಿಸ್ತೀವಿ. ನಾವು ಮಾಡಿದಂತೆ ಕೆಲಸಗಳಿಂದಲೇ ಹಲವಾರು ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಆ ಘೋಷವಾಕ್ಯಗಳನ್ನ ಸೃಷ್ಟಿಸುವಂತ ಕೆಲಸವನ್ನ ಮಾಡ್ತಾರ. ನಾವೆಲ್ಲರೂ ವೈಜ್ಞಾನಿಕ ಮನೋಭಾವನೆಯನ್ನ ತಾಳೋಣ. ಜೊತೆಗೆ ಈ ಘೋಷವಾಕ್ಯಗಳನ್ನ ಪ್ರಸ್ತುತಪಡಿಸಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು.